ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್ ಮೈಸೂರಿನಿಂದ. ನಮ್ಮ ಚಾನಲ್ಗೆ ಸ್ವಾಗತ. ಕನ್ನಡ ಲೇಖನಗಳ ಮಾಲಿಕೆಯಲ್ಲಿ ಇದು 3ನೇ ಸಂಚಿಕೆ. ಜನಪ್ರಿಯ ಮೈಸೂರು ಮಿತ್ರ ಪತ್ರಿಕೆಯಲ್ಲಿ ಭಾನುವಾರ 22 ಡಿಸೆಂಬರ್ 2024ರಂದು ಪ್ರಕಟವಾಗಿರುವ ಜನಪ್ರಿಯ ಲೇಖನವಿದು. ಹಿರಿಯ ನಾಗರಿಕರ ಕುರಿತಾದ ಲೇಖನ ಪ್ರಕಟವಾದ ದಿನದಂದು ಬಹಳಷ್ಟು ಓದುಗರು ಕರೆ ಮಾಡಿ ತಮ್ಮ ಮೆಚ್ಚುಗೆ ನೀಡಿರುತ್ತಾರೆ. ಈಗ ನಿಮ್ಮ ಮುಂದೆ ಲೇಖನವನ್ನು ಓದಲಿದ್ದೇನೆ. ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ವಿನಂತಿಸುತ್ತಿದ್ದೇನೆ. ಲೇಖನದ ಶೀರ್ಷಿಕೆ ಅರೆಯದಲ್ಲೇ ಅರಿಯೋ ಹಿರಿಯ. ಹಿರಿಯ ನಾಗರಿಕರ ವಿಶ್ರಾಂತ ಜೀವನ ಬಲು ಸೊಗಸು. ಒತ್ತಡಗಳಿಲ್ಲದ ಕಾಲಘಟ್ಟ. ಯಾವುದಕ್ಕೂ ಅರಿಬಿರಿ ಇಲ್ಲ. ಇವರನ್ನು ನಿಯಂತ್ರಿಸುವವರಿಲ್ಲ ಅಂತ ಸಾಕಷ್ಟು ಬಾರಿ ನನ್ನ ಹಿರಿಯ ನಾಗರಿಕ ಸ್ನೇಹಿತರ ಬಳಿ ಹೇಳಿಕೊಂಡಿದ್ದಿದೆ. ಆದಾಗ್ಯೂ ಬದುಕು ವಿಶ್ರಾಂತ ಸ್ಥಿತಿಯಲ್ಲಿ ಸುಖವನ್ನು ಅನುಭವಿಸುತ್ತಿರುವ ಇವರುಗಳಿಗೆ ಕೆಲವೊಂದು ಕೆಲಸಗಳಿಗೆ ಸಮಯವೇ ಸಾಕಾಗುತ್ತಿಲ್ಲ. ನಾನಂದುಕೊಂಡಿದ್ದ ನನ್ನ ನಂಬಿಕೆಯ ಭ್ರಮೆಯು ದಿಗ್ಭ್ರಮೆಯಾಗಿ ಬದಲಾಗಲು ಬಹಳ ಸಮಯವೇನೂ ಬೇಕಾಗಲಿಲ್ಲ. ಸರ್ಕಾರಿ ನೌಕರಿಯಲ್ಲಿದ್ದು ಈಗ ಪಿಂಚಣಿ ಪಡೆಯುತ್ತಿರುವವರಿಗೆ, ಸಾಕಷ್ಟು ಹಣ ಆಸ್ತಿ ಮಾಡಿದವರಿಗೆ ಮಾತ್ರ ಇಲ್ಲಿಯವರೆಗೆ ನಾನಂದುಕೊಂಡಿದ್ದ ಭ್ರಮೆಯ ನಂಬಿಕೆಯು ಸೂಕ್ತವಾಗಿತ್ತು. ಆದರೆ ಇಲ್ಲಿಯೂ ಕಷ್ಟದಲ್ಲಿ ಕೈ ತೊಳೆಯುವವರು ಇದ್ದಾರೆ. ಪಿಂಚಣಿ, ಆಸ್ತಿಪಾಸ್ತಿ ಏನೂ ಇಲ್ಲದ ಉಳಿದವರ ಪಾಡೇನು? ಅದರ ಹುಡುಕಾಟದಲ್ಲಿ ಇರುವಾಗ ಬಹಳಷ್ಟು ನೋವಿನ ಸಂಗತಿಗಳು ನನ್ನ ಕಣ್ಣು ಹಾಗೂ ಮನಸ್ಸಿನ ಅರಿವಿಗೆ ಬಂದವು. ಈ ದುಬಾರಿ ಜೀವನವನ್ನು, ಮಾಸಿಕ ಪಿಂಚಣಿ ಇಲ್ಲದೆ ನಯಾ ಪೈಸೆಯಷ್ಟು ಆರ್ಥಿಕ ಮೂಲ ಇಲ್ಲದವರು ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ ಇನ್ನೂ ದುಡಿಯುತ್ತಿರುವವರ ಸ್ಥಿತಿಗತಿಗಳನ್ನು ನೋಡಿದರೆ ಪಿಂಚಣಿ ಪಡೆಯುತ್ತಿರುವ ಅದೃಷ್ಟವಂತರೇ ಸುಖಿಗಳು ಎಂದೆನಿಸದೇ ಇರದು. ನಗರಗಳ ಸಿಗ್ನಲ್ಗಳಲ್ಲಿ, ಹೋಟೆಲ್ಗಳ ಸಮೀಪ, ದೇವಸ್ಥಾನಗಳ ದ್ವಾರಗಳಲ್ಲಿ ಅದೆಷ್ಟು ನಿರ್ಗತಿಕ ವೃದ್ಧರು ಒಂದೊತ್ತಿನ ತುತ್ತಿಗಾಗಿ ಕೈಯೊಡ್ಡಿ ನಿಂತಿರುತ್ತಾರೆ. ಅವರಲ್ಲಿ ಚೆನ್ನಾಗಿಯೇ ಬದುಕಿ ಬಾಳಿದವರು ಬಹಳ ಮಂದಿ ಇರುತ್ತಾರೆ. ಈ ಸ್ಥಿತಿಗೆ ಬರುವುದಕ್ಕೆ ಕಾರಣ ಭವಿಷ್ಯದ ಬಗ್ಗೆ ಚಿಂತಿಸದೆ ದುಡಿಯುವಾಗ ಒಂದಷ್ಟು ಉಳಿಸಿರುವುದನ್ನು ಅಥವಾ ಸಂಪಾದಿಸಿದ ಆಸ್ತಿ ಹಣವನ್ನು ನಂಬಿಕೆಯಿಂದ ಮಕ್ಕಳಿಗೆ ಕೊಟ್ಟು ಮಾಡಿದ ತಪ್ಪು ಅವರನ್ನು ಈ ದುಸ್ಥಿತಿಗೆ ತಳ್ಳಿರುತ್ತದೆ. ಮಕ್ಕಳು ಎಷ್ಟೇ ಒಳ್ಳೆಯರಿರಬಹುದು, ಆದರೆ ನಂಬಿಕೆಗೆ ಅರ್ಹರಿಲ್ಲದಂತೆ ಮಾಡಿಬಿಡುತ್ತದೆ ಈ ಹಣ ಮತ್ತು ಆಸ್ತಿ. ನಿಯಂತ್ರಣದಲ್ಲಿ ಇರುವವರಿಗೂ ಇರಲಿ ನಮ್ಮ ಹೆಸರಿಗೆ, ಸತ್ತ ನಂತರ ಅವರಿಗೆ ಅಲ್ಲವೇ ಸೇರುವುದು. ಇದ್ದುದನ್ನು ಕೊಟ್ಟು ಕೈಚಾಚುವ ಸ್ಥಿತಿಗೆ ಬರುವುದು ಏಕೆ? ಮಗ ಇಲ್ಲವೇ ಮಗಳು ನಮ್ಮವರಾದರೂ ಸೊಸೆ ಇಲ್ಲವೇ ಅಳಿಯ ನಮ್ಮವರಾಗಬೇಕಲ್ಲ. ಎಲ್ಲವೂ ಇದ್ದು ವಯೋಸಹಜ ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆಯುವುದಕ್ಕೂ ಹಣ ಇಲ್ಲದೆ ನರಳಿ ಸಾಯುವುದು ಎಷ್ಟು ಸರಿ? ಸರ್ಕಾರಗಳು ಹಿರಿಯರಿಗೆ ಬಹಳಷ್ಟು ಯೋಜನೆಗಳನ್ನು ಕಲ್ಪಿಸಿಕೊಟ್ಟಿವೆ. ಆದರೂ ನೆಮ್ಮದಿ ಇಲ್ಲದ ಹಿರಿಯರು ಇತ್ತ ಬದುಕಲು ಆಗದೆ, ಅತ್ತ ಸಾಯಲು ಆಗದೆ ಜೀವಂತ ಶವಗಳಾಗಿ ನಮ್ಮ ನಡುವೆ ಇದ್ದಾರೆ. ನಾವಾದರೂ ಏನು ಮಾಡಲಿಕ್ಕೆ ಆಗುತ್ತೆ ಅಂತೀರಾ? ನೆನಪಿರಲಿ, ಮುಂದೆ ನಿಮ್ಮಲ್ಲಿ ಬಹುತೇಕರ ಸ್ಥಿತಿಯೂ ಹಾಗೆಯೇ ಆಗುತ್ತದೆ. ಹಾಗಾಗದಿರಲಿ ಎಂಬುದು ನನ್ನ ಆಶಯ. ವರದಿಯ ಪ್ರಕಾರ ಭಾರತದಲ್ಲಿ 2000 ಇಸವಿಯಲ್ಲಿದ್ದಂತೆ ಹಿರಿಯ ನಾಗರಿಕರ ಸಂಖ್ಯೆ 76 ಮಿಲಿಯನ್ ಇದ್ದದ್ದು 2050ಕ್ಕೆ 324 ಮಿಲಿಯನ್ ಆಗುವುದೆಂದು ಅಂದಾಜಿಸಲಾಗಿದೆ. ವೈದ್ಯಕೀಯ ಕ್ಷೇತ್ರದ ಅದ್ಭುತ ಸಂಶೋಧನಾ ಫಲವಾಗಿ ಮನುಷ್ಯನ ಜೀವಿತಾವಧಿ ಏರಿಕೆಯಾಗಿದೆ. ಪರಿಣಾಮ ವೃದ್ಧರ ಸಂಖ್ಯೆಯಲ್ಲಿಯೂ ಗಣನೀಯವಾಗಿ ಹೆಚ್ಚಳವಾಗುತ್ತಿದೆ. ಸಾಯುವುದನ್ನು ಮುಂದಕ್ಕೆ ಹಾಕುವ ಸಾಮರ್ಥ್ಯ ಇರುವ ನಮಗೆ ಹಿರಿಯ ಜೀವಗಳನ್ನು ಸುಖವಾಗಿ ನೋಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲವೇಕೆ? ವಿಶ್ವ ಆರೋಗ್ಯ ಸಂಸ್ಥೆಯು ಹೇಳುವಂತೆ ಮಾನಸಿಕ ರೋಗವು ಬಹುತೇಕ ಹಿರಿಯ ನಾಗರಿಕರನ್ನು ಕಾಡುತ್ತಿದೆಯಂತೆ. ಮಾನಸಿಕ ಒತ್ತಡಕ್ಕೆ ಕಾರಣ ಮನೆಯೊಳಗೆ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವುದು. ಒಬ್ಬ ವ್ಯಕ್ತಿ ತನ್ನೆಲ್ಲ ಮೌಲ್ಯವನ್ನು ಕಳೆದುಕೊಂಡು ತುಚ್ಛ ಸ್ಥಿತಿಗೆ ಬರುವುದಕ್ಕೆ ಅಧಿಕಾರ ಹಾಗೂ ದುಡಿಮೆ ಇಲ್ಲದಿರುವುದು. ದುಡಿಮೆ ಇಲ್ಲದಿದ್ದರೂ ಓಕೆ, ಆದರೆ ಅವನ ಹೆಸರಲ್ಲಿ ಹಣ, ಆಸ್ತಿಯಾದರೂ ಇರಬೇಕು. ಇವುಗಳೇ ಇಡೀ ವಯಸ್ಸಿನ ನಾಗರಿಕರ ಬದುಕು ಹೇಗಿರಬೇಕು ಎಂಬುದನ್ನು ನಿರ್ಧರಿಸುವುದು. ಹೇಳಿದ್ದು, ವಯೋಸಹಜ ಕಾರಣದಿಂದ ದುಡಿಯಲು ಆಗುವುದಿಲ್ಲ, ಮಾಡಿಟ್ಟ ಹಣ ಆಸ್ತಿಯನ್ನಾದರೂ ಬೇಕಾದವರಿಗೆ
ಕಾನೂನುಬದ್ಧವಾಗಿ ಹಂಚಿಕೆಯ ವಿಲ್ ಮಾಡಿಸಿ ಸಾಯುವವರೆಗೂ ನಿಮ್ಮ ಹೆಸರಿನಲ್ಲಿ ಇರಲೆಂದು. ಆಗ ಮಾತ್ರ ಕಿರಿಯರು ಮಾಗಿದ ಬದುಕಿಗೆ ಮಾನಸಿಕ ನೆಮ್ಮದಿ ನೀಡುವುದು. ಕಿರಿಯರಲ್ಲಿ ಒಂದು ಮನವಿ: ವೃದ್ಧರನ್ನು ಒಂಟಿತನಕ್ಕೆ ದೂಡಬೇಡಿ. ಅವರಿಗೆ ಒಂಟಿತನ ಕಾಡಿತೆಂದರೆ ಯಾವುದಕ್ಕೂ ಆಸಕ್ತಿ ಇರುವುದಿಲ್ಲ, ನಿದ್ದೆ ಬರೋಲ್ಲ, ಊಟ ಸೇರೋಲ್ಲ, ಕೆಲವೊಮ್ಮೆ ಜೀವ ಏಕಿರಬೇಕು ಅನಿಸುತ್ತೆ. ನನ್ನವರು ಎಲ್ಲರೂ ಇದ್ದಾಗ್ಯೂ ಯಾರೂ ಇಲ್ಲವಲ್ಲ ಎಂದು ಚಡಪಡಿಸುತ್ತಾರೆ. ಅವರನ್ನು ಯಾವ ರೀತಿ ಖುಷಿಪಡಿಸಬಹುದೆಂಬುದನ್ನು ಅರಿತುಕೊಳ್ಳಿ. ವರ್ಷಕ್ಕೊಮ್ಮೆ ಎತ್ತವರನ್ನು ವೃದ್ಧಾಶ್ರಮದಿಂದ ಕರೆತಂದು ವಿಶ್ವ ಹಿರಿಯ ನಾಗರಿಕರ ದಿನವನ್ನು ಆಚರಿಸಿ ಮತ್ತೆ ವಾಪಸ್ ಬಿಟ್ಟು ಬರದೆ ಜೊತೆಯಲ್ಲಿ ಇರಿಸಿಕೊಂಡು ಸೇವೆ ಮಾಡಿ. ಏಕೆಂದರೆ ಅವರೀಗ ತಮ್ಮ ಮನಸ್ಥಿತಿ ಹಾಗೂ ನಡವಳಿಕೆಗಳಲ್ಲಿ ಮಕ್ಕಳಾಗಿ ಬಿಟ್ಟಿರುತ್ತಾರೆ. ಅವರನ್ನು ಎಂದಿಗೂ ನಮ್ಮ ದಾರಿಗೆ ತರಲಾಗದು. ಅದಕ್ಕೆ ನಾನಾ ಕಾರಣಗಳು ಇವೆ. ಅವರ ದಾರಿಯಲ್ಲಿ ನಡೆದು ಖುಷಿಗೊಳಿಸಿ. ಇದರಲ್ಲಿ ಕಳೆದುಕೊಳ್ಳುವುದು ಏನೂ ಇಲ್ಲ. ಇಲ್ಲಿಯವರೆಗೆ ಅವರಿಂದಲೇ ಎಲ್ಲವನ್ನೂ ಪಡೆದಿದ್ದೀರಿ. ನಿಮ್ಮ ದುಡಿಮೆಯ ಹಣದಲ್ಲಿ ಅವರಿಗೆ ಉಡುಗೊರೆ ತಂದುಕೊಡಿ. ಇದರಿಂದ ಅವರಿಗಾಗುವ ಆನಂದ ನೋಡಿ. ಹಾಗೆಯೇ ಖರ್ಚಿಗೆಂದು ಹಣ ಕೊಟ್ಟು ನೋಡಿ. ಅವರಲ್ಲಿ ಸಂತಸದ ಬದಲಾವಣೆ ಹೇಗಿರುತ್ತದೆ ಎಂಬುದನ್ನು ಕಾಣಿ. ಅವರಿರುವ ಕೂಡಿಟ್ಟ ಹಣ ಯಾರಿಗೆ? ನಿಮಗೆ ಅಲ್ಲವೇ? ಅವಿಭಕ್ತ ಕುಟುಂಬಗಳು ಕ್ಷೀಣಿಸಿ ವಿಭಕ್ತ ಕುಟುಂಬಗಳಾಗಿವೆ. ಅದನ್ನೂ ವಿಭಾಗಿಸಿ ಗಂಡ ಒಂದು ಕಡೆ, ಹೆಂಡತಿಯಾದವಳು ಬೇರೆಲ್ಲೋ ವಾಸಿಸುತ್ತಿರುವ ಇಂದು ಹಿರಿಯರಾದವರು ಎಲ್ಲಿ ಬದುಕಬೇಕು? ಮುಪ್ಪಿನಲ್ಲಿ ಗಂಡ ಹೆಂಡತಿ ಇಬ್ಬರೂ ಒಟ್ಟಿಗಿದ್ದರೆ ಚೆನ್ನ. ಅಕಸ್ಮಾತ್ ಇಬ್ಬರಲ್ಲಿ ಒಬ್ಬರಿಲ್ಲದಿದ್ದರೂ ಅದರ ಗೋಳು ಒಂದೆರಡು ಪುಟಗಳಲ್ಲಿ ಬರೆದು ತಿಳಿಸುವಷ್ಟು ಸುಲಭದ್ದಲ್ಲ. ಒಟ್ಟಿನಲ್ಲಿ ಮುಪ್ಪು ಜೀವನ ಚಕ್ರದಲ್ಲಿ ಅಂತಿಮ ಘಟ್ಟ. ಆ ಹಂತದಲ್ಲಿ ಎಲ್ಲರೂ ಆರೋಗ್ಯವಾಗಿದ್ದು ತಮ್ಮ ಕುಟುಂಬದೊಟ್ಟಿಗೆ ಇರಲಿ. ಹೊಸ ಚಿಗುರು ಹಳೆ ಬೇರಿನೊಟ್ಟಿಗೆ ಬೆರೆತು ಬಾಳಲಿ. ಜನ್ಮ ಕೊಟ್ಟವರನ್ನು ಇರಿಸಿಕೊಂಡು ಶ್ರದ್ಧೆಯಿಂದ ಸೇವೆ ಮಾಡುವ ಶ್ರವಣಕುಮಾರನ ಅನುಯಾಯಿಗಳಾಗಿ ದಿನವೂ ಅವರನ್ನು ಪೂಜಿಸುವಂತಾಗಲಿ. ಪೂಜಿಸುವುದಿರಲಿ, ಮೊದಲು ಎರಡೊತ್ತು ಬಿಸಿ ಬಿಸಿಯಾದ ಊಟ ಹಾಕಿ ಸಾಕು ಅಂತೀರಾ? ಲೇಖನವು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ಸಹಕರಿಸಿ. ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್. ಧನ್ಯವಾದಗಳು. ಇವತ್ತು ಮೈಸೂರು ಮಿತ್ರದಲ್ಲಿ ಅರಿಯದಲ್ಲೇ ಅರಿಯೋ ಇದೆಯಾ ಅನ್ನೋದು ಒಂದು ಟೈಟಲ್ ಬಹಳ ಚೆನ್ನಾಗಿದೆ. ಅಂದ್ರೆ ನೀವು ವಯಸ್ಸಾದವ್ರಿಗೆ ಒಂದು ಬುದ್ಧಿ ಹೇಳಿದ್ದೀರ. ತಮ್ಮ ಸಣ್ಣ ಸಣ್ಣ ವಯಸ್ಸಿನಲ್ಲಿ ಏನೇ ಉದ್ಯೋಗ ಇಲ್ಲಿ ನಿಮ್ಮ ವಯಸ್ಸಿಗೆ ಬಂದಾಗ ನೀವು ನಿಮ್ಮ ಬದುಕಿಗೆ ಹಣ ಆಸ್ತಿ ಅದನ್ನ ಕಾಲ ನಂತರ ಸತ್ತ ನಂತರ ಸೇರತಕ್ಕದ್ದು ಅಂತ ವಿಲ್ ಮಾಡೋದು ಬಹಳ ಒಳ್ಳೆಯದು. ಹೌದು, ಈಗ ನಮ್ಮ ತಂದೆ ಅದೇ ತರ ಮಾಡಿದ್ರು. ಅರಿಯೋ ಹಿರಿಯ ಅಂತ ಅಂಕಣ ಚೆನ್ನಾಗಿದೆ. ವಾರದ ಮಿತ್ರ. ಹಲೋ, ಯಾರು? ಚಂದ್ರಶೇಖರ? ಹೌದು ಸರ್, ತಾವು? ಹೌದಾ? ನಾನು ಮೈಸೂರಿನಿಂದ ಮಾತಾಡ್ತೀನಿ. ನನಗೀಗ 94 ಇಯರ್ಸ್. ನಿಮಗೆ ವಯಸ್ಸು ಎಷ್ಟು ಈಗ? ಸರ್ 61 ಸರ್. ಯಾತಕ್ಕೆ ಅಂದರೆ ನೀವು ಬರ್ದಿರೋದು ಓದಿ ನೋಡ್ಬಿಟ್ಟಿದ್ದಾನೆ. ನನಗೆ ಭಾರಿ ಆಶ್ಚರ್ಯ ಆಯಿತು. ಫೋನಲ್ಲಿ ಮಾತಾಡಬೇಕು ಏನಾರ ಅಂದರೆ ಚೆನ್ನಾಗಿ ಬರ್ದಿದ್ದಾರೆ. ಯಾಕಂದ್ರೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾಕೆಂದರೆ ನಾನು ಅರಿಯೋದಲ್ಲೇ ಅರಿಯೋ ಹಿರಿಯ